ನೀನೀಗ ನನ್ನನ್ನು ಒಪ್ಕೊಳ್ಳೋದೆ ನನ್ನ ನಿಜವಾದ ಗೆಲುವು. ನಿನಗೀಗ ನನ್ನ ಬಗ್ಗೆ ಎಂಥ ಅಭಿಪ್ರಾಯ ಇರಬಹುದು ಅಂತ ನನಗೆ ಊಹೆ ಕೂಡ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನೀನಾಗೆ ನೀನು ಬಂದು ನನ್ನನ್ನು ಒಪ್ಕೊಳ್ಳೋವರೆಗೂ ನಾನು ನಿನಗೆ ತೊಂದರೆ ಕೊಡಲ್ಲ. ಗುಡ್ ನೈಟ್. ಸರ್, ನೀವೆಲ್ಲ ಹೋಗ್ತಿದ್ದೀರಾ? ನಿಮಗೆ ಬೆನ್ನು ನೋವಿದೆ, ಇಲ್ಲೇ ಮಲ್ಕೊಳ್ಳಿ. ವೈರಿ ಮೇಲೇನೂ ಅನುಕಂಪ ತೋರಿಸೋಳು ನೀನು, ಆದರೆ ನನಗೆ ನಿನ್ನ ಅನುಕಂಪ ಬೇಡ. ನಿನ್ನ ಪ್ರೀತಿ ಬೇಕು. ನಿನ್ನ ನಂಬಿಕೆ ಬೇಕು. ತಲೆ ಮೇಲೊಂದು ಸೂರು ಇಲ್ಲದೆ ಬದುಕಿ ಬಂದಿರೋ ನಾನು. ನನಗಿಲ್ಲಿ ಮಲ್ಕೊಳ್ಳೋದು ಕಷ್ಟ ಏನಾಗಲ್ಲ. ಗುಡ್ ನೈಟ್ ಅನ್ನು. ಏನೇ ಇವತ್ ನೀನ್ ಬರ್ತಡೇ ರಮ್ಯಾ? ತಗೊಳ್ಳಿ. ಏ ರೋಹಿಣಿ, ಇವಳು ಬರ್ತಡೇ ಬರೋದು ಬೇಸಿಗೆಲ್ವೇನೆ, ಇವತ್ತೆಲ್ಲ ಸುಮ್ನಿರೆ. ಏನ್ ವಿಶೇಷ ರಮ್ಯಾ? ತಗೊಳ್ಳಿ ಹೇಳ್ತೀನಿ. ಓಹೋ, ಕಾಸ್ಟ್ಲಿ ಸ್ವೀಟು. ಗೊತ್ತಾಯ್ತು. ನಿಮ್ಗೇನ್ರಿ ಗೊತ್ತಾಯ್ತು? ಅಷ್ಟು ಗೊತ್ತಾಗಲ್ವೇನಾ? ಗ್ಯಾರಂಟಿ ಮದುವೆ ವಿಷಯನೇ ಇದು. ಏ ಸಿದ್ದಣ್ಣ, ನಿನ್ ಮದುವೆಗೆ 20 ವರ್ಷ ಆಯ್ತು. ನೀನ್ ಯಾವಾಗ ಸ್ವೀಟ್ ಕೊಡೋದು? ಮಹೇಶ, ನೀನ್ ಸುಮ್ನೆ ಇರೋ, ಎಲ್ಲರ ಮುಂದೆ ಮರ್ಯಾದೆ ಕಳ್ಬೇಡ ನೀನು. ಹಳ್ಳಿಗೆ ಬಿಡ್ತಾನೆ ಗೊತ್ತಿದ್ದು ಮದುವೆ ಹೋಗಿ ಅಕ್ಷತೆಗಳು ಹಾಕಲ್ವಾ? ಹಾಗೆ ಇದೂನು. ಅಂಕಲ್, ನಾನೇನ್ ಹಳ್ಳಕ್ ಬೀಳ್ತಿಲ್ಲ. ಆಫೀಸ್ ಮೆಟ್ಲಾತಿದ್ದೀನಿ. ನಂಗೆ ಕೆಲ್ಸ ಸಿಕ್ಕಿದೆ, ಅದಕ್ಕೆ ಸ್ವೀಟ್ ಕೊಡ್ತಿರೋದು. ಮದ್ವೆ ಫಿಕ್ಸ್ ಆಗಿದ್ರೆ ಖಂಡಿತ ಕೊಟ್ಟಿರ್ಲಿಲ್ಲ. ನೋಡ್ದೇನೆ ಪ್ರೇಮ, ರಮ್ಯಾ ಎಷ್ಟು ಬುದ್ಧಿವಂತೆ ಅಂತ. ನಾವ್ ಇಷ್ಟುದ್ದ ಹೇಳೋದನ್ನ ಒಂದೇ ಪದ್ಯದಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಆಂಟಿ, ಸ್ವೀಟ್ಸ್ ತಗೊಳ್ಳಿ. ಏನೇ ಹೇಳಿ, ನಮ್ ಕಾಲದಲ್ಲಿ ಇದ್ದ ಮದ್ವೆ ಸಡಗಾರ ಈ ಕಾಲದಲ್ಲಿ ಇಲ್ವೇ ಇಲ್ಲ. ಮದ್ವೆನೇ ಬೇಡ ಅಂತ ಈ ಕಾಲದವು. ಅಲ್ಲ ರೀ, ರಮ್ಯಾ ಅವಳ ಫ್ರೆಂಡ್ ತರನೇ ಕೆಲ್ಸಕ್ ಹೋಗಿ ಅವ್ರ ಬಾಸ್ನೆ ಮದ್ವೆ ಆಗೋ ಚಾನ್ಸ್ ಕಡಿಮೆ ಅನ್ನಿ. ಸುಂದರಮ್ಮ, ಈಗಿನ ಕಾಲದಲ್ಲಿ ನಮ್ಮ ನಾವೇ ನಂಬಂಗಿಲ್ಲ. 100ಕ್ಕೆ 100 ಸತ್ಯ ಸಿದ್ದಣ್ಣ. ಗುಡ್ ಮಾರ್ನಿಂಗ್. ನೀನು ಹೋಗ್ತಿದ್ಯಾ? ಇಲ್ಲ ಸರ್, ಪರವಾಗಿಲ್ಲ, ನೀವೇ ಹೋಗಿ. ಇಲ್ಲ ಪರವಾಗಿಲ್ಲ, ನೀನು ಹೋಗು. ಇಲ್ಲ ಸರ್, ನೀವೇ ಹೋಗಿ. ಸ್ವೀಟು ಸಖತ್ತಾಗಿದೆ. ಯಾವ್ದೋ ಜಬರ್ದಸ್ತ್ ಅಂಗಡಿಯಿಂದ ತಂದಿರಂಗಿದೆ. ಸುಬ್ಬು,
ಅವಳು ಕೆಲಸ ಸಿಕ್ಕಿರೋ ಖುಷಿಲ್ ಕೊಟ್ಟಿದ್ದಾಳೆ. ಕೆಲ್ಸದ ಬಗ್ಗೆ ಏನಾರು ಕೇಳ್ದ್ಯಾ ನೀನು? ತಿನ್ನೋದ್ ಮಾತ್ರ ಚೆನ್ನಾಗ್ ಮಾಡ್ತೀಯ. ರಮ್ಯಾ, ಲೆಕ್ಕದ ಕಂಪ್ನಿ ಅಂತ ಅಂದ್ರೆ ಏನ್ ಕೆಲಸ ಇರುತ್ತಲ್ಲಿ? ಲೆಕ್ಕದ ಕಂಪ್ನಿ ಎಲ್ಲ ಕಣೆ ದಡ್ಡಿ, ಫೈನಾನ್ಸ್ ಕಂಪ್ನಿನಲ್ಲಿ ಅಕೌಂಟೆಂಟ್. ಅಕೌಂಟೆಂಟ್ಗೆ ಅಸಿಸ್ಟೆಂಟು ಅಂಕಲ್. ಅಯ್ಯೋ, ಏನಾದ್ರೂ ಸರಿಯಾಗಿ ಹೇಳ್ತೀರಾ? ತಲೆ ಕೆಡ್ತಾ ಇದೆ ನನ್ಗೆ. ನನ್ನನ್ನು ಆಡ್ಕೊಂಡ್ಲು, ಈಗ ನೋಡು ಬಿಸಿ ಮುಟ್ಟಿದ ಬೆಕ್ಕಿನ ತರ ಆ ಕಡೆ ಮುಖ ತಿರ್ಗಿಸ್ಕೊಂಡ್ಲು. ಕೆಲ್ಸ ಕಷ್ಟನಾ ರಮ್ಯಾ? ಇವಾಗಿನ್ನು ಕಲಿಯೋ ಸ್ಟೇಜ್ ಅಲ್ವಾ ಅಂಕಲ್, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಸುಲಭ ಆಗುತ್ತಾ? ಇಲ್ಲ ಆಂಟಿ, ರೂಢಿ ಆಗ್ಬಿಡುತ್ತೆ. ಹೇಳ್ದೆ ರಮ್ಯಾ. ಸೂಪು. ರಮ್ಯಾ, ಹೆಂಗೋ ಒಳ್ಳೇದಾಗ್ಲಮ್ಮ. ಆಂಟಿ, ನೆನ್ನೆ ಅನು ಬಂದಿದ್ಲಂತೆ, ಬರ್ಬೇಕಿದ್ರೆ ಅವಳೊಂದು ಮೆಸೇಜು ಮಾಡಲ್ಲ. ಅಟ್ಲೀಸ್ಟ್ ಅವಳು ಬರೋ ಟೈಮಲ್ಲಿ ನನ್ನ ಮನೇಲಾದ್ರೂ ಇರ್ಬೋದಿತ್ತು. ಅವಳು ಬರೋದು ನನ್ಗೂ ಹೇಳಿರ್ಲಿಲ್ಲ ಕಣೆ, ಸಡನ್ ಆಗಿ ಬಂದ್ಲು. ನಮ್ ಹುಡುಗಿ ಅಷ್ಟು ಬಿಸಿ. ಇನ್ಮೇಲೆ ನೀನು ಅಷ್ಟೇ ಬಿಸಿ ಆಗ್ತೀಯ, ನೋಡ್ತಾ ಇರಿ. ಏನ್ ವಿಶೇಷ? ಸಡನ್ ಆಗಿ ಬಂದಿದ್ಲಲ್ಲ? ವಿಶೇಷ ಏನಿಲ್ಲ. ರಮ್ಯಾ, ಅಮ್ಮ ಮಗಳು ಏನೋ ಭಾರಿ ಗುಟ್ ಮಾತಾಡ್ಕೊಂಡಂಗ್ ಆಡ್ತಾರೆ. ಏನೇ ಮಗಳ ಬಗ್ಗೆ ವಿಷಯ ಅಂತಂದ್ರೆ ಇಷ್ಟಿಷ್ಟೇ ಹೇಳ್ತಾಳೆ. ಬೇಡದೇ ಇರೋ ವಿಷಯ ಕಿವಿ ತಮಟೆ ಒಡೆದೋಗ್ಬೇಕು ಹಾಗೆ ಮಾತಾಡ್ತಾಳೆ. ಸೂಪು. ನೋಡು ಇದೇ ತರ. ಸರಿ ಸರಿ, ನಾನೇ ಅನು ಕಾಲ್ ಮಾಡಿ ನಂಗೆ ಕೆಲಸ ಸಿಕ್ಕಿದ ವಿಷಯ ಹೇಳ್ತೀನಿ. ಹೀಗೆ ಎಷ್ಟೊತ್ತಂತ ನಿಂತಿರ್ತೀವ? ನಿನ್ನ ಹತ್ರ ₹1 ನಾಣ್ಯ ಇದ್ರೆ ₹1? ಯಾಕೆ ಸರ್? ಟಾಸ್ ಮಾಡಿ ನೀನ್ ಹೋಗೋದಾ ನಾನ್ ಹೋಗೋದಾ ನೋಡೋಣ. ಮತ್ತಿನ್ನೇನೋ ಹೋಗು ಅಂತಂದ್ರೆ ಕೇಳ್ತಾನೆ ಇಲ್ವಲ್ಲ. ಸರ್, ನಂಗೆ ಕಾಲ್ ಬರ್ತಿದೆ, ನೀವೇ ಹೋಗಿ. ಹಲೋ. ಹಲೋನಾ? ಏನೇ, ನನ್ನ ನಂಬರ್ ಸೇವ್ ಮಾಡಿಲ್ವಾ ನೀನು? ಸಾರಿ ರಮ್ಯಾ, ನಾನು ಯಾವುದೋ ಬೇರೆ ಯೋಚನೆಯಲ್ಲಿ ಕಾಲ್ ಪಿಕ್ ಮಾಡ್ದೆ ಕಣೆ. ಹೇಳು. ಬಟಾರಕ್ ಬಂದ್ರು ನನ್ಗೊಂದ್ ಮಾತು ಹೇಳ್ದೆ ಹೋಗಿದ್ಯಲ್ಲ. ಇರ್ಲಿ. ಅಯ್ಯೋ ರಮ್ಯಾ, ಅದು ಅಮ್ಮನ ಹತ್ರ ಮಾತಾಡೋದಕ್ಕೆ. ಬೇಡ, ನೀನೇನು ಕಾರಣ ಕೊಡ್ಬೇಡ ಮೈ ಡಿಯರ್ ಫ್ರೆಂಡ್, ನಾನೇ ನಿನ್ನ ಅರ್ಥ ಮಾಡ್ಕೊಂತೀನಿ. ನನ್ ಬಂಗಾರ ಬಿಸಿ ಇದ್ಲು ಅಂತ. ಸರಿ, ಇವಾಗ ಅಪ್ರೂಪಕ್ಕೆ ಕಾಲ್ ಮಾಡಿ ನಿನ್ನ ಹತ್ರ ಜಗಳ ಮಾಡಕ್ಕೆ ನಂಗೆ ಮೂಡಿಲ್ಲ. ಡೈರೆಕ್ಟ್ ಮ್ಯಾಟರ್ಗೆ ಬಂದ್ಬಿಡ್ತೀನಿ. ಓ, ಏನೋ ವಿಷಯ ಇಟ್ಕೊಂಡೆ ಕಾಲ್ ಮಾಡಿದ್ಯಾ? ನಾನೇನೋ ನೀನ್ ಹರಟೆ ಹೊಡೆಯೋದು ಕಾಲ್ ಮಾಡಿದ್ಯಾ ಅಂತ ಅನ್ಕೊಂಡೆ. ಅಷ್ಟೆಲ್ಲ ಲಕ್ಸುರಿ ಇವಾಗಿಲ್ವಾ ನಾನು. ವಿಷಯ ಏನಂದ್ರೆ ನನಗೆ ಕೆಲಸ ಸಿಕ್ತು. ಏನು ಕೆಲ್ಸ ಸಿಕ್ತಾ? ಯಾಕೇನು ಹೀಗೆ ಕೇಳ್ತಿದ್ಯಾ? ನನ್ ಕೆಲ್ಸ ಮಾಡಲ್ಲ, ಸೋಂಬೇರಿ ಅಂತ ಡೌಟಾ ನಿನ್ಗೆ? ಏ ತಲೆ ಹರಟೆ, ನಮ್ಮ ಆಫೀಸ್ಗೆ ಜಾಯ್ನ್ ಆಗು ಅಂತ ನಾನು ಎಷ್ಟು ಸತಿ ನಿನ್ಗೆ ಹೇಳಿದೀನಿ. ಈಗೇನ್ ದಿಢೀರಂತ? ಫ್ರೆಂಡ್ ಇಂದನೇ ಹೋಗಿ ಕೆಲ್ಸ ಗಿಟ್ಟಿಸ್ಕೊಂಡ್ಲು ಅಂತ ಜನ ಆಡ್ಕೊಂತಾರೆ. ಅದ್ರಿಂದ ನಂಗಿಂತ ಜಾಸ್ತಿ ನಿನ್ಗೆ ಹಿಂಸೆ. ಅದಕ್ಕೆ ವೆಯ್ಟ್ ಮಾಡಿ ಬೇರೆ ಕಡೆನೇ ಇಂಟರ್ವ್ಯೂ ಅಟೆಂಡ್ ಮಾಡ್ದೆ. ಸ್ವಾಭಿಮಾನಿ ಫ್ರೆಂಡ್. ಮತ್ತೆ ಸುಮ್ನೆನಾ? ಅನು ಫ್ರೆಂಡ್ ಅಲ್ವಾ ನಾನು? ಖುಷಿ ಆಯ್ತು ರಮ್ಯಾ. ಪಾರ್ಟಿ ಯಾವಾಗ? ನೀನ್ ಯಾವಾಗ ಹೇಳ್ತೀಯ ಅವಾಗ. ಇವತ್ ಸಂಜೆ ನಮ್ ಮಾಮೂಲಿ ಪಾನಿಪುರಿ ಗಾಡಿ ಹತ್ರ ಸಿಗಣ್ವಾ? ಅಯ್ಯೋ ಅನು, ಸುಮ್ನೆ ಕೇಳ್ದೆ ಕಣೆ. ನೀನ್ ಫ್ರೀ ಇರಲ್ಲ ಅಂತ ನಂಗೆ ಗೊತ್ತು. ನೀನ್ ಯಾವಾಗ ಫ್ರೀ ಅಂತ ಹೇಳು, ನಮ್ ಮನೇಲೆ ಪಾರ್ಟಿ ಮಾಡೋಣ, ಸರಿನಾ? ಸರಿ ಆಯ್ತು. ಹೌದು, ನಿಂಗೆ ಎಲ್ಲಿ ಕೆಲಸ ಸಿಕ್ಕಿರೋದು? ಒಂದ್ ಫೈನಾನ್ಸ್ ಕಂಪ್ನಿ ಕಣೆ, ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ. ಸದ್ಯಕ್ಕೆ ಅಕೌಂಟೆಂಟ್ಗೆ ಅಸಿಸ್ಟೆಂಟ್. ಕೆಲಸ ಎಷ್ಟಿರುತ್ತೆ ಏನು ಅಂತ ಇನ್ನೂ ಗೊತ್ತಿಲ್ಲ, ಇವತ್ ಗೊತ್ತಾಗತ್ತೆ. ಸರಿ, ಯಾವ ಕಳ್ಳೆಕ್ಕನೂ ಬಿಡ್ಬೇಡ, ಆಯ್ತಾ? ಹಾ, ನಮ್ ಮಾವನ್ ಜೊತೆ ಇದಕ್ಕೆಲ್ಲ ಚೆನ್ನಾಗಿ ಟ್ರೈನಿಂಗ್ ಆಗಿದೆ. ಆಲ್ ದಿ ಬೆಸ್ಟ್ ಕಣೆ. ಥ್ಯಾಂಕ್ಸ್ ಅನು. ಸಿ ಯು. ಬಾಯ್. ಹಲೋ ಸರ್, ರಮ್ಯಾ ಕಾಲ್ ಮಾಡಿದ್ಲು. ಅವಳಿಗೆ ಕೆಲಸ ಸಿಕ್ತಂತೆ. ಎಲ್ಲಂತ? ಯಾವುದೋ ಫಿನಾನ್ಸ್ ಕಂಪನಿ ಅಂತ ಹೇಳಿದ್ಲು, ಹೆಸರು ಕೇಳಲಿಲ್ಲ. ನನ್ನ ಕಡೆಯಿಂದನೂ ಶುಭಾಶಯ ತಿಳಿಸ್ತೀನಿ.
ವಿಷಯ ಮಾತಾಡಕ್ಕರ್ದೆ ಮಾನ್ಸಿ? ಹೀಗೆ ಸುಮ್ಮನೆ ಇದ್ರೆ ಏನರ್ಥ? ಹೇಳ್ತೀನಿ ಮಾಮಿಲ್ಲ, ಅನೂನು ಬರಲಿ, ಬ್ರೋ ಇನ್ ಲಾನು ಇರಬೇಕಾಗಿತ್ತು. ಆದರೆ ಅವ್ರು ತುಂಬ ಬ್ಯುಸಿ ಅಲ್ಲ, ನಮಗೆಲ್ಲ ಟೈಮ್ ಕೊಡ್ತಾರೆ. ಅಟ್ಲೀಸ್ಟ್ ಅನು ಆದರೂ ಇರಲಿ. ಬಾ ಅನು, ಬ್ರೋ ಇನ್ ಲಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಎನಿವೆ, ಇಲ್ಲಿ ನಡೆಯೋ ವಿಚಾರಗಳನ್ನೆಲ್ಲ ನೀನು ಅವ್ರಿಗೆ ಹೇಳೇ ಹೇಳ್ತೀಯಲ್ಲ. ಯಾವ ಮಾತನ್ನ ಅಕ್ಕ? ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಅನು. ಯಾ ಮಾಮಿಲ್ಲ, ಸುತ್ತಿ ಬಳಸಿ ಮಾತಾಡೋದಕ್ಕೆ ನನಗಿಷ್ಟ ಆಗಲ್ಲ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಮಗೆ ಬಂದಿರೋ ಪ್ರಾಪರ್ಟಿಯಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗದೆ ನಮಗೆ ಸೇರ್ಬೇಕು. ಹೆಚ್ಚು ಕಡಿಮೆ ಆದ್ರೆ? ಹೆಚ್ಚು ಕಡಿಮೆ ಆಗತ್ತೆ, ಆಗ್ಬಾರ್ದು ಅಂತಾನೆ ನಾನು ಹರ್ಷ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದೇ ವಿಷಯ. ಹರ್ಷ, ಏನ್ ಮಾತಾಡ್ತಿದ್ಯಾ ಮಾನ್ಸಿ ನೀನು? ಇದೆಲ್ಲ ವಿಷಯದ ಬಗ್ಗೆ ಆಗ್ಲೇ ಆಗಿದೆಯಲ್ಲ, ಮತ್ತೆ ಇದನ್ನ ಹೊಸದಾಗಿ ಪ್ರಸ್ತಾಪ ಮಾಡೋದ್ರಲ್ಲಿ ಏನಿದೆ? ಮಾಮಿನ್ಲಾ, ಕೆಲವೊಂದು ವಿಚಾರಗಳನ್ನ ಪೋಸ್ಟ್ಮಾರ್ಟಮ್ ಮಾಡಿದ್ರೇನೆ ನಿಜ ಗೊತ್ತಾಗತ್ತೆ. ಏನ್ ಹೇಳ್ತಾ ಇದೀಯಾ? ಯಾವ ನಿಜದ ಬಗ್ಗೆ ಮಾತಾಡ್ತಿದ್ಯಾ? ಈಗಾಗ್ಲೇ ಆಸ್ತಿಲಿ ಅರ್ಧ ಭಾಗ ನಂದು, ಅರ್ಧ ಭಾಗ ಹರ್ಷಂದು ಅಂತ ಹೇಳಾಗಿದ್ಯಲ್ಲ. ಅದು ಅಲ್ಲದೆ ಅವತ್ತೇ ನನ್ನ ಭಾಗಕ್ಕೆ ಬಂದಿದ್ದನ್ನ ಅನು ಹೆಸರಿಗೆ ಟ್ರಾನ್ಸ್ಫರ್ ಮಾಡಾಯ್ತಲ್ಲ. ಆದ್ರೆ ಅದ್ಯಾವುದು ನಿಜ ಅಲ್ವಲ್ಲ ಮಾಮಿನ್ಲಾ? ಅದೆಲ್ಲ ನಕಲಿ ಅಲ್ವಾ ಅನು? ಏನು? ಎಸ್, ದೋಸ್ ಆರ್ ಫೇಕ್ ಡಾಕ್ಯುಮೆಂಟ್ಸ್ ಮಾಮಿಲ್ಲ. ಈ ಗೇಮ್ ಒಂಥರ ಹಾವು ಏಣಿ ಆಟ ಇದ್ದ ಹಾಗೆ. ಯಾರು ಹಾವು ಯಾರು ಏಣಿ ಅಂತ ನಾನು ಬಿಡಿಸಿ ಹೇಳಲ್ಲ. ಮಾನ್ಸಿ, ನೀನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ಯೋ ಅದನ್ನು ಮಾತಾಡೋ. ಸುಮ್ಮನೆ ಬೇರೆ ವಿಷಯನ ಇಲ್ಲಿಗೆ ಸೇರಿಸ್ಬೇಡ. ಆ ಕೆಲಸನ ಜಲಂಧರ್ ಮಾಡಿಸಿದ್ದು ಅಂತ ಗೊತ್ತಾಗಿ ಕ್ಲಿಯರ್ ಆಗಿದೆಯಲ್ವಾ, ಮತ್ತೆ ಯಾಕೆ ಈಗ? ಹರ್ಷ, ಈ ಸುಳ್ಳಿನ ಕಣ್ಣ ಮುಚ್ಚಾಲೆ ಆಟ ನೋಡಿ ನೋಡಿ ನನಗೂ ಸಾಕಾಗಿದೆ. ಮಾನ್ಸಿ ಅಕ್ಕ, ಈಗ ನಾನು ಮಾತಾಡ್ಲಾ? ಎಸ್, ಆಫ್ ಕೋರ್ಸ್, ಮಾತಾಡು. ಅಕ್ಕ, ಹರ್ಷ ಭಾವನ ಹೆಸರಿಗೆ ಏನ್ ಆಸ್ತಿ ಸೇರ್ಬೇಕೋ ಅದೆಲ್ಲ ಈಗಾಗ್ಲೇ ಸೇರಾಗಿದೆಯಲ್ಲ. ಈಗ ಮನೆ ಭಾಗ ಮಾಡೋ ಮಾತು ಯಾಕೆ? ನಿಮ್ಗೇನ್ ಬೇಕೋ ಎಲ್ಲಾನು ನೀವೇ ತಗೊಳ್ಳಿ ಅಕ್ಕ, ಅದ್ರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅಭ್ಯಂತರ ಇರೋದು ನಿನಗಲ್ಲ, ನಿನ್ ಗಂಡನ್ಗೆ. ಅವ್ರಿಗೆ ಓಕೆನಾ? ಅವ್ರನ್ನ ಒಪ್ಪಿಸ್ತೀಯಾ ನೀನು? ಬ್ರೋಯಿನ್ಲ ಹೇಗೆ ಅಂದ್ರೆ ಆ ಬೆಕ್ಕು ಕೋತಿ ತಕಡಿ ಸ್ಟೋರಿ ಇದೆಯಲ್ಲ, ಅದು ನೆನಪಾಗುತ್ತೆ. ಮೊದಲು ಎಲ್ಲ ನಿಮ್ದೆ ನಿಮ್ದೆ ಅಂತ ಹೇಳೋದು, ಆಮೇಲೆ ಎಲ್ಲರೂ ತಾವೇ ಅನ್ಭವಿಸೋದು. ಮಾನ್ಸಿ ಅಕ್ಕ, ಹಾ, ಗಂಡನ ಬಗ್ಗೆ ಹೇಳಿದ ತಕ್ಷಣ ಕೋಪ ಬರುತ್ತೆ ಅಲ್ವಾ? ಅಕ್ಕ ಲಿಸನ್, ಈಗ ನಾವೇನೇ ಹೇಳಿದ್ರು ನೀವು ಕೇಳೋ ಪರಿಸ್ಥಿತಿಲಿ ಇಲ್ಲ. ನೀವು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಂತ ನಾವು ಆಸೆ ಪಡ್ತೀವಿ ಅಕ್ಕ. ಆದರೆ ನೀವು ಹೀಗೆಲ್ಲ ಅಪವಾದನ ದಯವಿಟ್ಟು ಹೊರಿಸ್ಬೇಡಿ. ಎಲ್ಲ ವ್ಯವಹಾರಗಳನ್ನು ಹರ್ಷ ಭಾವನೆ ನೋಡ್ಕೋತಾರೆ ಅಂದಮೇಲೆ ಇಷ್ಟೆಲ್ಲ ಮಾತು ಯಾಕೆ? ಫೈನ್ ದನ್, ಹಾಗಿದ್ರೆ ನಾನೇ ಪ್ರಾಕ್ಟಿಕಲ್ ವಿಚಾರಕ್ಕೆ ಬರ್ತೀನಿ. ಹರ್ಷಂಗೆ ಈ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ಇದೆ ಅಂದಮೇಲೆ ಯಾವ ಪ್ರಾಪರ್ಟಿ ಯಾರಿಗೆ, ಮನೆ, ಶೇರ್ಸ್, ಇನ್ವೆಸ್ಟ್ಮೆಂಟ್, ಇದರಲ್ಲಿ ಹರ್ಷನ್ ಪಾಲ್ ಯಾವುದು, ಎಲ್ಲ ಡೀಟೇಲ್ಸು ಗೊತ್ತಾಗಬೇಕು. ಇದೆಲ್ಲ ಬರೀ ಮಾತಲ್ಲ, ಆನ್ ಪೇಪರ್ಸ್ ಬೇಕು. ಇನ್ನೊಂದು ವಿಚಾರ ಏನು ಅಂದ್ರೆ, ಹರ್ಷ ಬ್ರೋಯಿನ್ ಲಾ ಕೆಳಗಡೆ ಆಫೀಸಲ್ಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಅವನಿಗೆ ಸಪ್ರೇಟ್ ಐಡೆಂಟಿಟಿ ಇರಬೇಕು.
ಹರ್ಷ ಆಫೀಸ್ ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು ಅಂದರೆ ಬ್ರೋ ಇನ್ ಲಾ ಅಲ್ಲಿರಬಾರ್ದು. ಆಫೀಸಲ್ಲಿ ಅವ್ರ ಎಕ್ಸಿಸ್ಟೆನ್ಸಿನೇ ಹರ್ಷನ್ ಬೆಳವಣಿಗೆಗೆ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಈ ರೀತಿ ಯಾವುದೇ ತಂಟೆ ತಕರಾರು ಬರಬಾರ್ದು ಅಂತ ನಾವಿಬ್ರು ಸಪ್ರೇಟ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದು. ನಮಗ್ ಬಂದಿರೋ ಪ್ರಾಪರ್ಟಿಯಲ್ಲಿ ಯಾವುದೇ ಅನ್ಯಾಯ ಆಗಬಾರ್ದು ಅಂತ ನಿಮ್ಮ ಹತ್ರ ಬೆಗ್ ಮಾಡ್ಬೇಕಾ? ಮಾನ್ಸಿ, ಹೀಗೆ ಬಾಯಿಗೆ ಬಂದಾಗ ಮಾತಾಡೋ ಮುಂಚೆ ಸತ್ಯನ ತಿಳ್ಕೋಬೇಕು. ಅಮ್ಮ, ಮಾನ್ಸಿ ಅಕ್ಕ, ಈ ವಿಷಯವಾಗಿ ನಾನು ಆರ್ಯ ಸರ್ ಹತ್ರ ಮಾತಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಫೈನ್, ಒಪ್ಸು. ಹೀಗೆ ಬಂದು ಕೂತ್ರೆ ಏನರ್ಥ? ನಾನಿನ್ ಏನು ಮಾಡಲಿ ಅನ್ನು? ನನಗೇನು ತೋರಿಸ್ತಾನೆ ಇಲ್ಲ. ನಾನು ಅದಕ್ಕೆ ಅವರನ್ನ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡಬಹುದು, ಆದರೆ ಈ ವಿಷಯದಲ್ಲಿ ವಾದ ಮಾಡೋಕ್ಕಾಗಲ್ಲ. ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದಾರಲ್ಲ, ಈ ಥರದ ಮಾತುಗಳನ್ನ ಕೇಳಿದ್ರೆ ನನಗೆ ಸಂಕಟ ಆಗುತ್ತೇನೋ. ನಾನಾದರೂ ಏನು ಹೇಳೋದಕ್ಕಾಗತ್ತೆ ಸರ್? ನೀವು ನನ್ನ ಹತ್ರ ಹೇಳ್ಕೊಂಡಿದ್ದನ್ನೆಲ್ಲ ನಾನು ಹರ್ಷ ಭಾವನ ಹತ್ರ ಹೇಳೋದಕ್ಕಾಗತ್ತಾ? ನಾನು ಹೇಳಿದ್ದು ಅಂತಂದ್ರೆ ನೀವು ನನಗೆ ಹೇಳ್ದಂಥ ಸತ್ಯನ ಹರ್ಷ ಭಾವಂಗೆ ಅದನ್ನೆಲ್ಲ ನಾನು ಹೇಳೋದಕ್ಕಾಗತ್ತಾ ಸರ್? ಈಗಾಗಲೇ ನಿಮ್ಮ ದಾದಾನೇ ನಿಮಗೆ ನಂಬಿಕೆ ದ್ರೋಹ ಮಾಡಿರೋದು ಅಂತ ಹೇಳಿ ಅವ್ರ ಮನಸ್ಸನ್ನು ಒಡೆದಾಗಿದೆ. ಈಗ ಅದೆಲ್ಲ ನಿಜ ಅಲ್ಲ. ನಿಮ್ಮ ದಾದಾ ತುಂಬಾ ಒಳ್ಳೆಯವರು, ನಮ್ಮಪ್ಪ ರಾಜವರ್ಧನ್ ಸಾಹೇಬ್ರೆ ವಿಲನ್ ಅಂತ ಅವ್ರ ಹತ್ರ ಹೇಳೋದಕ್ಕಾಗತ್ತಾ ಸರ್? ಒಂದು ನಿಮಿಷ ಅನ್ನು, ಏನಂದೆ? ನಮ್ಮ ಅಪ್ಪನೇ ವಿಲನ್? ನೀನು ರಾಜಾ ಸಾಹೇಬ್ರನ್ನ ಅಪ್ಪ ಅಂತ ಕರೆದಿಯ? ಅಂದರೆ ನಾನು ಹೇಳಿದ್ದು ಹರ್ಷ ಭಾವನ ದೃಷ್ಟಿಕೋನದಲ್ಲಿ ಸರ್. ಹುಟ್ಟಿದಾಗಿಂದ ತನ್ನ ಅಪ್ಪನೇ ಹೀರೋ ಅಂತ ಅಂದ್ಕೊಂಡಿರೋ ಹರ್ಷ ಭಾವಂಗೆ ನಿಮ್ಮಪ್ಪ ನೀವು ಅಂದ್ಕೊಂಡಿರೋ ಹಾಗಲ್ಲ ಅಂತ ಹೇಳೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆಯಾ ಸರ್? ಅದನ್ನೆಲ್ಲ ನಾನು ಹೇಗೆ ಸರಿ ಮಾಡಲಿ? ನಾನು ದಯವಿಟ್ಟು ಈ ಥರ ಕಣ್ಣಲ್ಲಿ ನೀರು ತುಂಬ್ಕೋಬೇಡ. ನಾನೆಲ್ಲ ಸರಿ ಮಾಡ್ತೀನಿ.